ನಮ್ಮ ವಿ.ಕೆ.ಆರ್ ಆಸ್ಪತ್ರೆಯಲ್ಲಿ ಈ ರಸ್ತೆ ಬದಿಯಲ್ಲಿ ಕಂಡುಬರುವಂಥ ನಿರಾಶ್ರಿತ ಮಾನಸಿಕ ಅಸ್ವಸ್ಥರನ್ನು ನಾವು ನೋಡಿದ್ದೇನೆ. ಅವ್ರನ್ನ ಫಸ್ಟು ನೋಡಿದ ತಕ್ಷಣ ಅಟ್ ಪ್ರೆಸೆಂಟು ನಮ್ಮ ಆ್ಯಂಬುಲೆನ್ಸಿಂದನೇ, ನಮ್ಮ ಸಂಸ್ಥೆ ಆ್ಯಂಬುಲೆನ್ಸಿಂದ ಮಾಡಿಕೊಂಡು ಅಲ್ಲಿಂದ ಹೇಗಿರ್ತಾರೆ ಹಾಗೆ ನಾವು ಅವ್ರನ್ನ ರೆಸ್ಕ್ಯೂ ಮಾಡ್ಕೊಂಡು ಬಂದ ತಕ್ಷಣ ನಾವು ಆಸ್ಪತ್ರೆಗೆ ಕರ್ಕೊಂಬಂದ ತಕ್ಷಣ ಅವ್ರಿಗೆ ಪ್ರಥಮ ಚಿಕಿತ್ಸೆ ಕೊಡ್ತೀವಿ ನಾವು. ಪ್ರಥಮ ಚಿಕಿತ್ಸೆ ಅಂತಂದರೆ ಅವ್ರದ್ದು ಬ್ಲಡ್ದು ಇದಿರ್ಬೋದು, ಆಮೇಲೆ ಅವ್ರಿಗೆ ಏನಾದರೂ ಡ್ಯಾಮೇಜ್ ಆಗಿರೋ ಬಾಡಿಲಿ ಏನಾದರೂ ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಚೆಕಪ್ ಮಾಡಿಸಿ ಅವ್ರಿಗೆ ಫಸ್ಟ್ ಏಡ್ ಮಾಡಿಸಿ ಅವ್ರಿಗೆ ನಾವು ಫಸ್ಟು ಸ್ನಾನ ಮಾಡಿಸಿ ಎಲ್ಲ ಫಸ್ಟು ಕ್ಯೂರ್ ಮಾಡ್ತೀವಿ. ಬೆಳಿಗ್ಗೆ 6ರಿಂದಲೇ ಪೇಷಂಟ್ಗೆ ಚಿಕಿತ್ಸೆ ನೀಡಲಾಗುತ್ತೆ. ಆತನ ಸೇವಾ ಕಾರ್ಯ ಕೂಡ ಇಲ್ಲಿನ ಪ್ರತಿಯೊಬ್ಬರು ತುಂಬಾ ಮುತುವರ್ಜಿಯಿಂದ ಮಾಡ್ತಾರೆ. ಬೆಳಗ್ಗೆ ಅಂತ ಹೇಳಿದ್ರೆ 6:15 ಎದ್ದೇಳಿಸ್ತೀವಿ ಸರ್. ಅಂತ ಹೇಳಿದ್ರೆ ಅವ್ರು ಮೆಡಿಕೇಶನ್ ಮೇಲೆ ಇರೋದ್ರಿಂದ ಮಲ್ಕೊಂಡಿರ್ತಾರೆ, ನಾವು ಎದ್ದೇಳಿಸ್ಬೇಕು ಅವ್ರನ್ನ. ಕೆಲವರು ಅಂದರೆ ಹೇಳ್ತಾರೆ, ಕೆಲವರು ಎದ್ದೇಳೋದಿಲ್ಲ. ನಾವು ಅವ್ರಿಗೆ ಸ್ವಲ್ಪ ಅಂತ ಹೇಳಿದ್ರೆ ತುಂಬ ಅವ್ರ ಕೋಪ ಬರೋ ರೀತಿಯೂ ನಾವು ನಡ್ಕೋಬಾರ್ದು, ತುಂಬ ಸ್ಮೂತಾಗಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು. ಆವಾಗ ಎದ್ದೇಳ್ತಾರೆ. ಎದ್ದು ಫಸ್ಟ್ ಅವ್ರಿಗೆ ಅಂತ ಹೇಳಿದ್ರೆ ಬ್ರಷ್ ಮಾಡಿಸ್ತೀವಿ ಸರ್. ಪೇಸ್ಟ್ ಹಾಕಿ ಅವ್ರಿಗೆ ಫಸ್ಟ್ ಬ್ರಷ್ ಮಾಡಿಸಿ ನಂತರ ಅವ್ರಿಗೆ ಸ್ನಾನ ಇಲ್ಲ ಆದಮೇಲೆ ಟೀ ಕೊಡ್ತೀವಿ. ಅವ್ರಿಗೆ ಟೀ ಆದ ತಕ್ಷಣನೇ ನಂತರ ಅವ್ರಿಗೆ ಯೋಗ ಎಲ್ಲ ಇರುತ್ತೆ. ಸಮಾಜವೇ ದೂರ ಮಾಡಿದವರನ್ನ ಈ ಟ್ರಸ್ಟ್ ಕರೆದುಕೊಂಡು ಬಂದು ಸೂಕ್ತ ಚಿಕಿತ್ಸೆ ನೀಡಿ ಸೇವೆ ಮಾಡ್ತಿರೋದು ಸರ್ಕಾರಗಳು ಮಾಡಲಾಗದ ಕೆಲಸ ಅಂದ್ರೆ ತಪ್ಪಾಗಲಾರದು. ನಿಜಕ್ಕೂ ಮಾನಸಿಕ ಅಸ್ವಸ್ಥರನ್ನ ಇಲ್ಲಿ ಫುಲ್ ಟ್ರೀಟ್ ಮಾಡಲಾಗತ್ತಾ? ಸಾಮಾನ್ಯರನ್ನಾಗಿಸಲಾಗತ್ತಾ? ಎಸ್, ಇದಕ್ಕೆ ಮಾನಸಿಕ ಅಸ್ವಸ್ಥನೊಬ್ಬನ ತಾಯಿಯೇ ಸಾಕ್ಷಿ ನುಡಿತಾರೆ. ಇಲ್ಲಿ ಪೇಷಂಟ್ಗಳಿಗೆ ತಮ್ಮ ಬಂಧುಗಳಿಗಿಂತ ಹೆಚ್ಚಾಗಿ ನೋಡಿಕೊಳ್ಳಲಾಗುತ್ತೆ. ಸಿಸಿಟಿವಿ ಕ್ಯಾಮೆರಾಗಳ ಮೂಲಕ ಅವರ ಚಲನವಲನ ವೀಕ್ಷಿಸಿ ಚಿಕಿತ್ಸೆಯ ಪರಿಣಾಮಗಳನ್ನು ಗುರುತಿಸಲಾಗುತ್ತೆ. ಅದಕ್ಕೆ ಅನುಗುಣವಾಗಿ ಟ್ರೀಟ್ಮೆಂಟ್ ನೀಡಲಾಗುತ್ತೆ. ಈಗ ನಮ್ಮ ಸಂಸ್ಥೆಯಲ್ಲಿ CC ಕ್ಯಾಮ್ರಾನ ಅಳವಡಿಸಿದ್ದೀವಿ. ಇದರ ಉದ್ದೇಶ ಇಷ್ಟೇ, ಈ ಪೇಷಂಟ್ಗಳು ಬಂದಾಗ ಅವರು ಒಂದು ಬಿಹೇವಿಯರ್ ಯಾವ ಥರ ಇತ್ತು, ಬರ್ತಾ ಅವ್ರ ನಡವಳಿಕೆ ಯಾವ ಥರ ಬದಲಾವಣೆ ಆಗುತ್ತೆ, ಆಮೇಲೆ ಕೊನೆಗೆ ಹೋಗುವಾಗ ಅವ್ರು ಯಾವ ಥರ ಬದಲಾವಣೆ ಆಗ್ತಾರೆ, ಅದನ್ನು ನಾವು ದಿನದ 24 ಗಂಟೆನೂ ಕೂಡ ನಾವು ನೋಡ್ತಾ ಇರ್ತೀವಿ. ಯಾಕೆ ಅಂತಂದ್ರೆ ಅದೆಲ್ಲ ನಾವು ನೋಡೋದ್ರಿಂದ ಪೇಷಂಟು ಫಸ್ಟ್ ಬಂದಾಗ ಎಷ್ಟು ಅವ್ರಿಗೆ ಇದಿತ್ತು ಅದ್ರ ಮೇಲೆ ನಾವು ಅವ್ರಿಗೆ ಔಷಧಿಯನ್ನು ಕೊಡಬೇಕಾಗುತ್ತೆ. ಮೂಲತಃ ಇದು ಅನಾಥ ಮಾನಸಿಕ ಅಸ್ವಸ್ಥರಿಗಾಗಿ ಆರಂಭವಾದ ಸಂಸ್ಥೆ. ಆದರೆ ಇಲ್ಲಿನ ಚಿಕಿತ್ಸೆ ಕಂಡು ಅನೇಕರು ತಮ್ಮವರನ್ನ ಕರೆತಂದು ಚಿಕಿತ್ಸೆ ಕೊಡಿ ಅಂತ ಒತ್ತಾಯ ಮಾಡಿದಾಗ ಇಲ್ಲಿನ ವೈದ್ಯರು ಬೇಡ ಎನ್ನಲಿಲ್ಲ. ಹೀಗೆ ಬಂದವರೊಬ್ಬರು ತಮ್ಮ ಮಗನ ಚೇತರಿಕೆ ಕಂಡು ಸಂತಸಗೊಂಡಿದ್ದಾರೆ. ಎಲ್ಲರದಲ್ಲೂ ಆ್ಯಕ್ಟಿವಿಟೀಸ್ ಇಷ್ಟೊಂದು ಇಂಪ್ರೂವ್ಮೆಂಟು ನಾನು ಎಲ್ಲೂ ಹೋದರೂ ಆಗಲಿಲ್ಲ. ಇಲ್ಲಿ ಬಂದ ಮೇಲೆ ನನ್ನ ಮಗ ಇಷ್ಟೊಂದು ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ನನ್ನ ಮಗನನ್ನು ಮಾಡ್ತಂದು ಕೂಡ ನನಗೆ ಯೋಚನೆ ಇರಲಿಲ್ಲ. ಆದರೆ ಆ ದೇವರು ಇವರು ಈ ಸಂಸ್ಥೆಯಲ್ಲಿ ಬಂದು ನನ್ನ ಮಗನ ಇಷ್ಟೊಂದು ಮಾಡಿದ್ದಕ್ಕೆ ಈ ಒಂದು ಸಂಸ್ಥೆಯವರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಸಾಲೋದಿಲ್ಲ. ಇಲ್ಲಿ ಚಿಕಿತ್ಸೆ ಪಡೆದು ಗುಣಮುಖನಾಗ್ತಿರೋ ರೋಗಿಯೇ ತನ್ನ ಬಗ್ಗೆ ಹೇಳ್ತಾನೆ, ಕೇಳಿ. ನಂಜನಗೂಡು ಇದೆ ಸರ್, ನನಗೆ ಲೂಸ್ ಮೋಷನ್ ಕಷ್ಟ ಆಗಿದೆ. ಅದರಿಂದಾಗಿ ನಮ್ಮಮ್ಮ ಎಲ್ಲ ಆಸ್ಪತ್ರೆ ತೋರಿಸಿದ್ದಾರೆ. ಅದರಿಂದಾಗಿ ನಾನು ಇಲ್ಲಿ ಬಂದಿದ್ದೀನಿ. ನಮ್ಮ ಈ ಕೇರಳ ಕರ್ಕೊಂಡೋಗಿದ್ದು ಅಲ್ಲಿ ಸರಿಯಾಗಿಲ್ಲ. ಮತ್ತು ನಮ್ಮಮ್ಮ ಎಲ್ಲ ಕರ್ಕೊಂಡೋಗಿದ್ದು ಅಲ್ಲೂ ಸರಿಯಾಗಿಲ್ಲ. ನಾನು ಆಟ ಮತ್ತು ಕಬಡ್ಡಿ ಎಲ್ಲ ಆಟ ಆಡ್ತೇನೆ.
ಬೇಕಮ್ಮ ಓದಿದ್ರಿ ಮನೆ ದೀಪ ಕಿಟ್ಟಿ. ಈ ಸಂಸ್ಥೆ ಈವರೆಗೆ ಸರ್ಕಾರದ ಸಹಾಯ ಕೇಳಿಲ್ಲ. ಸದ್ಯ ಸಂಸ್ಥೆ ತನ್ನದೇ ಹಣದಲ್ಲಿ ಸೇವೆ ನೀಡುತ್ತಿದೆ. ಆದರೆ ಈ ಸಂಸ್ಥೆ ಇನ್ನಷ್ಟು ಅಭಿವೃದ್ಧಿಗೊಂಡು ಅಗತ್ಯವಿದ್ದಲ್ಲೆಲ್ಲ ವಿಸ್ತಾರಗೊಳ್ಳೋಕೆ ಎಲ್ಲರ ಸಹಕಾರ ಬೇಕಿದೆ. ರವಿ ಪಾಂಡವಪುರ, ಸುವರ್ಣ ನ್ಯೂಸ್ 24/7 ಮೈಸೂರು. ನಿಜಕ್ಕೂ ವಿ ಕೇರ್ ಸಂಸ್ಥೆ ಹೆಸರಿಗೆ ತಕ್ಕಂತೆ ಕಾರ್ಯನಿರ್ವಹಿಸುತ್ತಿದೆ. ಅನಾಥ ಮಾನಸಿಕ ಅಸ್ವಸ್ಥರ ಬದುಕಿನ ದಾರಿದೀಪವಾಗಿದೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.